ಮಂಗಳೂರಿನಲ್ಲಿ ನಡೆದಿದ್ದಂತಹ ದರೋಡೆ ಪ್ರಕರಣ ಮಧುನಗರ್ ಕೋಟೆಕಾರು ಬ್ಯಾಂಕ್ ಬಹಳ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ, ಬಹಳ ಪ್ಲಾನ್ಡ್ ಆಗಿ ನಡೆದಿದ್ದಂತಹ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ 3 ಕಳ್ಳರನ್ನ ಪತ್ತೆ ಹಚ್ಚಲಾಗಿದೆ ಅನ್ನುವಂತ ಸಂಗತಿ ಗೊತ್ತಾಗ್ತಾ ಇದೆ. ಮಂಗಳೂರು ಬ್ಯಾಂಕ್ ದರೋಡೆಗೆ ಸಂಬಂಧಪಟ್ಟ ಹಾಗೆ 3 ಬಂಧನ ಆಗಿದೆ. ಅಂದ್ರೆ ಇವರು ಕಳ್ಳರೋ ಅಥವಾ ಶಂಕಿತರೋ ಅಥವಾ ಈ ಕಳ್ಳತನಕ್ಕೆ ಏನಾದ್ರೂ ಸಹಾಯ ಮಾಡಿದಂತವರೋ ಅದು ಯಾರು ಏನು ಅನ್ನುವಂತ ಡೀಟೇಲ್ಸ್ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಬಹಳ ಪ್ಲಾನ್ಡ್ ಆಗಿ ಮಾಡಿದಂತ ಕಳ್ಳತನ ಇದು, ಸಿನಿಮಾ ಸ್ಟೈಲ್ ನಲ್ಲಿ ಇತ್ತು. ಅದು ಎಷ್ಟು ಕೋಟಿ ಏನು ಅನ್ನುವಂಥದ್ದು ಇನ್ನೂ ಕೂಡ ಲೆಕ್ಕಾಚಾರ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಕೆಜಿ ಗಟ್ಟಲೆ ಬಂಗಾರ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ, ಹಲವು ಕೋಟಿಯಷ್ಟು ಹಣ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬ್ಯಾಂಕ್ನ ಸಿಬ್ಬಂದಿ ಆಮೇಲೆ ಅಧ್ಯಕ್ಷರು ನಿರ್ದೇಶಕರು ಕೊಟ್ಟಂತ ಸ್ಟೇಟ್ಮೆಂಟ್ ಒಂದಕ್ಕೊಂದು ತದ್ವಿರುದ್ಧವಾಗಿತ್ತು. ಅದೆಲ್ಲ ಪಕ್ಕಕ್ಕಿಡೋಣ. ಬಟ್ ಈ ದರೋಡೆಯನ್ನ ಭೇದಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಬಹಳಷ್ಟು ಹೈರಾಣಾಗಿದ್ರು. ಯಾಕಂದ್ರೆ ಹೊರಗಡೆ ರಾಜ್ಯದವರು ದರೋಡೆ ಮಾಡಿದಂಥವ್ರು ಅಂತ ಹೇಳಲಾಗ್ತಾ ಇತ್ತು. ಈಗ ಈ ಏನು ಈಗಿದ್ದಂತ ಇದಕ್ಕೆ ಪುರಾವೆ ಅಂತ ಅಂದ್ರೆ ಸಿಸಿಟಿವಿ ಫುಟೇಜಸ್ಗಳು, ಅದು ಕೂಡ ಬಹಳ ವಿರಳ ಫುಟೇಜ್ಗಳು. ಅಲ್ಲಿ 2 ಕಾರ್ಗಳನ್ನ ಬಳಸಿದ್ದಾರೆ, ಒಂದೇ ಮಾದರಿಯ 2 ಕಾರ್ ಅನ್ನುವಂಥದ್ದು ಗೊತ್ತಾಗಿತ್ತು. ಟೋಲ್ ಬಳಿ ಇವರು ಪಾಸ್ ಆಗುವಂತ ಸಂದರ್ಭದಲ್ಲಿ ಕೆಲ ಫೋಟೋಸ್ಗಳು ಸಿಕ್ಕಿತ್ತು. ಸೊ ಅದನ್ನು ಹೊರತುಪಡಿಸಿದ್ರೆ ಬಹಳ ನಿಖರವಾಗಿ ಇಂಥವರೇ ಕದ್ದಿದ್ದಾರೆ ಅನ್ನುವಂಥದ್ದಕ್ಕೆ ಸ್ಪಷ್ಟವಾದಂತ ಮಾಹಿತಿ ಇರಲಿಲ್ಲ. ಕೆಲವೇ ಕ್ಷಣಗಳಲ್ಲಿ ನಡೆದಿದ್ದಂತ ಕಳ್ಳತನ ಆಗಿತ್ತು ಇದು. ಆಮೇಲೆ ಅವರು ಸಮುದ್ರದ ಮುಖೇನವಾಗಿ ತಮಿಳುನಾಡು ಹೋಗಿದ್ದಾರೆ, ಈ ತರದ ಗುಮಾನಿ ಇತ್ತು. ಇಲ್ಲ ಉತ್ತರ ಪ್ರದೇಶಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು ಕೂಡ ಗುಮಾನಿ ಇತ್ತು. ಈಗ 3 ಬಂಧನ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಯಾರು ಆ 3? ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅವರಿಗೂ ಈ ಪ್ರಕರಣಕ್ಕೂ ಏನ್ ಸಂಬಂಧ? ನಾನು ಆಗ್ತಾನೆ ಹೇಳಿದಾಗೆ ನೇರವಾಗಿ ಇವರು ಕೃತ್ಯದಲ್ಲಿ ಭಾಗಿಯಾದಂತವ್ರ ಅಥವಾ ಸಹಾಯ ಮಾಡಿದಂತವ್ರ? ಬ್ಯಾಂಕ್ ಸಿಬ್ಬಂದಿಯೂ ಕೂಡ ಏನಾದ್ರೂ ಇದಕ್ಕೆ ಸಂಬಂಧಪಟ್ಟಂಗೆ ಸಹಾಯ ಮಾಡಿದಾರ ಈ ತರದ್ದು, ಅಥವಾ ಲೋಕಲ್ ಸಹಾಯ ಮಾಡಿದಾರ? ಬಹಳಷ್ಟು ಗುಮಾನಿ ಇತ್ತು. ಈಗಾಗಲೇ ಅವರು ಅಲ್ಲಿದ್ದಾರೆ ಮತ್ತು ಪ್ರೊಸೆಸ್ ನಡೀತಾ ಉಂಟು. ಆ್ಯಂಡ್ then with the limited interrogation we were able to get the car which was involved in the offense, that Fiat car ಕೂಡ ನಾವು ಅಲ್ಲಿಂದ ಪತ್ತೆ ಮಾಡಿದ್ದೀವಿ. ಇಟ್ ಈಸ್ MH based, Maharashtra based registration car, and A1 Murugundi, he brought the car from Bombay and he drove to this point, and ಅದೇ ಕಾರಲ್ಲಿ ಅಫೆನ್ಸ್ ಮಾಡಿ ಅವನು ತಿರುನಲ್ವೇಲಿ ತನಕ ಹೋಗಿತ್ತು. ಜೊತೆಗೆ ಈ ಕೇಸಲ್ಲಿ ವೆಪನ್ ಏನು ಯೂಸ್ ಮಾಡಿದ್ರು ಅದು ಕೂಡ ನಾವು ತಿರುನಲ್ವೇಲಿಂದ ರಿಕವರ್ ಮಾಡಿದ್ದೀವಿ. ಆ್ಯಂಡ್ ವಿ ಹ್ಯಾವ್ ಬಿನ್ ಏಬಲ್ ಟು ರಿಕವರ್ 2 ಗೋನಿ ಚೀಲಾಸ್. ಯಾವ ಚೀಲಾದಲ್ಲಿ ಅವರು ಜ್ಯುವೆಲ್ಲರಿ ಐಟಮ್ ಕಳ್ತನ ಮಾಡಿ ಹೋಗಿದ್ರು. ಸೊ ಇನ್ನೂ ಅದರದ್ದು ವ್ಯಾಲ್ಯೂಷನ್ ನಾವು ಮಾಡಿಲ್ಲ, ಅದು ಪಂಚನಾಮೆ ಆದ ನಂತರ ಎಕ್ಸಾಕ್ಟ್ ಗೊತ್ತಾಗ್ತದೆ. ಬಟ್ ಆದರೆ ಆ್ಯಸ್ ಆಫ್ ನೌ ದ ಮಾಹಿತಿ ಇದೆ ದಟ್ ಗೋನಿ ಚೀಲ ಮತ್ತು ಅದರಲ್ಲಿ ಗೋಲ್ಡ್ ಇದೆ. ಸೊ ದಿಸ್ ಇಸ್ ದ ಅಪ್ಡೇಟ್ ಆ್ಯಸ್ ಆಫ್ ನೌ. ಆ್ಯಂಡ್ ಈ ಒಂದು ಘಟನೆ, ಈ ಒಂದು ಏನು ದರೋಡೆ ಪ್ರಕರಣ ಈ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಪ್ರಕರಣ. ಅದನ್ನು ಭೇದಿಸಿದ್ದು ಈಗ ಮಂಗಳೂರು ಪೊಲೀಸರು ಯಾವ ರೀತಿ ಟ್ರ್ಯಾಕ್ ಮಾಡಿ? ಸೊ ಫಸ್ಟ್ ಡೇ ವೆನ್ ದಿಸ್ ಇನ್ಸಿಡೆಂಟ್ ಹ್ಯಾಪಂಡ್, ಆವಾಗ ನಮಗೆ ಇನಿಷಿಯಲ್ ಸ್ಟೇಜಲ್ಲಿ ಯಾವುದು ಮಾಹಿತಿ ಇರಲಿಲ್ಲ. ಆದರೆ ನಾವು ಕೆಲವು ಇಂಟೆಲಿಜೆನ್ಸ್ ಮತ್ತು ಟೆಕ್ನಾಲಜಿದು ಬಳಕೆ ಮಾಡಿ ವಿ ಆರ್ ಏಬಲ್ ಟು ಗೆಟ್ ಸಮ್ ಕ್ಲೂಸ್. ಆದ ನಂತರ ಮುಖ್ಯವಾಗಿ ನಮ್ಮದು ಹ್ಯೂಮನ್ ಇಂಟೆಲಿಜೆನ್ಸ್, ನಮ್ಮ ಕ್ರೈಮ್ ಕಾನ್ಸ್ಟೇಬಲ್ಸ್ ಮತ್ತು ಬೇರೆ ಬೇರೆ ಸ್ಟೇಟ್ಸಲ್ಲಿ ನಮ್ಮ ಕಾಂಟ್ಯಾಕ್ಟ್ಸ್ ಮುಖಾಂತರ ವಿ ಆರ್ ಏಬಲ್ ಟು ಟ್ರ್ಯಾಕ್ ಡೌನ್ ಸರ್ಟನ್ ನೇಮ್ಸ್. ಆದ ನಂತರ ನಾವು ಇದರದ್ದು ಇನ್ನೂ ಸ್ವಲ್ಪ ವಿಸ್ತೃತವಾಗಿ ಅವ್ರ ಮೇಲೆ ಕೆಲಸ ಮಾಡಿ we were able to find out the locations. Then I don't want to disclose the methodology, but we were constantly changing the accused. ಇದರಲ್ಲಿ ಖಾಲಿ ಅಷ್ಟೇ ಜನ ಇದ್ರೆ ಅಥವಾ ತುಂಬ ದೊಡ್ಡ ಗ್ಯಾಂಗ್ ಇದೆ? ಈಗ ಸದ್ಯಕ್ಕೆ ಇದರ ಮಾಹಿತಿ ನಮ್ಮ ಹತ್ರ ಇಲ್ಲ. ಯಾಕೆಂದರೆ ಒನ್ಸ್ ವಿ ಟೇಕ್ ದ ಅಕ್ಯೂಸ್ ಇನ್ ಪೊಲೀಸ್ ಕಸ್ಟಡಿ ಆದ ನಂತರ ಡಿಟೇಲ್ ಇಂಟ್ರೋಗೇಷನ್ ಆಧಾರ ಮೇಲೆ ಇವರು ಇದಕ್ಕಿಂತ ಮುಂಚೆ ಎಲ್ಲೆಲ್ಲಿ ಅಫೆನ್ಸ್ ಮಾಡಿದ್ದಾರೆ ಮತ್ತು ಯಾವ ರೀತಿ ಅವರು ಈ ಕೃತ್ಯಗೆ ಒಂದು ನಡೆಸ್ಕೊಂಡಿದ್ದಾರೆ ಅದು ಎಲ್ಲ ನಮಗೆ ಆವಾಗ ಗೊತ್ತಾಗ್ತದೆ. ಸರ್, ಏನೆಲ್ಲ ಇದು ವೆಪನ್ಸ್ ರಿಕವರಿ ಅಂತ? ಸೊ ಈಗ ಸದ್ಯಕ್ಕೆ ಒಂದು ತಲ್ವಾರ್ ಒಂದು ಪಿಸ್ಟಲ್ ಅಲ್ಲಿಂದ ರಿಕವರ್ ಆಗಿದೆ. ಸರ್, ಲೋಕಲ್ ಏನಾದರೂ ಅದು ಕೂಡ ಈಗ ನಮಗೆ ಡೌಟ್ ಇದೆ ದಟ್ ಅವ್ರಿಗೆ ಖಂಡಿತ ಲೋಕಲ್ ಸಪೋರ್ಟ್ ಸಿಕ್ಕಿದೆ. ಯಾಕೆಂದರೆ ಎಕ್ಸಾಕ್ಟ್ ಇದೇ ಜಾಗಕ್ಕೆ ಬಂದು ಮಾಡಬೇಕು ಮತ್ತು ಯಾವ ಟೈಮ್ಗೆ ಬಂದು ಮಾಡಬೇಕು, ಅದು ವಿದೌಟ್ ಲೋಕಲ್ ಸಪೋರ್ಟ್ ಸ್ವಲ್ಪ ನನಗೆ ಕಷ್ಟ ಅನಿಸ್ತಾ ಇದೆ. ಸೊ ಒನ್ಸ್ ಈ ಆರೋಪಿಗಳಿಗೆ ನಾವು ಪೊಲೀಸ್ ಕಸ್ಟಡಿಗೆ ತೊಗೊಳ್ತೀವಿ, ನಾಳೆ ನಾಡಿದ್ದು ಆದ ನಂತರ ಇದು ಎಕ್ಸಾಕ್ಟ್ ನಮಗೆ ಘಟನೆಗಳು ಗೊತ್ತಾಗ್ತದೆ. ಆ್ಯಂಡ್ ಒನ್ ಥಿಂಗ್ ಐ ಮಸ್ಟ್ ಸೇ ದಟ್ ಈ ಪೂರ್ತಿ ನಡುವೆದಲ್ಲಿ ನಮಗೆ ಸ್ಟೇಟ್ ಇಂಟೆಲಿಜೆನ್ಸ್ ಲೆಡ್ ಬೈ ಡೈರೆಕ್ಟರ್ ಹೇಮಂತ್ ನಿಂಬಾಳ್ಕರ್ ಸರ್ ಆ್ಯಂಡ್ DIG ಸುಧೀರ್ ಕುಮಾರ್ ರೆಡ್ಡಿ ಅವರು ತುಂಬ ನಮಗೆ ಸಹಯೋಗ ಕೊಟ್ಟರು. ಆ್ಯಂಡ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್.
ಎಸ್ ಮಂಗಳೂರು ಪೊಲೀಸ್ ಆಯುಕ್ತರಾದಂತಹ ಅನುಪಮ್ ಅಗರ್ವಾಲ್ ಅವರು ಮಾತನಾಡುವಾಗ ಹೇಳಿದ್ರು, ಈಗಾಗಲೇ ನಾವು 3 ಆರೋಪಿಗಳನ್ನ ಬಂಧಿಸಿದ್ದೀವಿ, ಇನ್ನಷ್ಟು ವಿಚಾರಣೆಯನ್ನ ನಡೆಸಬೇಕಾಗಿದೆ, ಅದಾದ ನಂತರದಲ್ಲಿ ಇನ್ನಷ್ಟು ಮಾಹಿತಿ ನಮಗೆ ಲಭ್ಯವಾಗುತ್ತೆ ಅಂತ. ಮತ್ತೆ ಅವರು ನಡೆಸಿರುವಂತಹ ಪ್ರಕ್ರಿಯೆ ಕುರಿತಂತೆ ಈಗಾಗಲೇ ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಆಮೇಲೆ ಒಂದು ಡೌಟ್ ಅನ್ನ ಇಲ್ಲಿ ಹೇಳಿರೋದು ಅಂತಂದ್ರೆ ಮಧು ನಾಗರಾಜ್, ಲೋಕಲ್ ಸಪೋರ್ಟ್ ಮಾಡಿರಬಹುದು ಅನ್ನುವಂಥದ್ದು ಅದು ಬಹಳ ಗುಮಾನಿ ಇತ್ತು. ಅದು ಏನಾಗಿದೆ, ಇವ್ರ ಪ್ಲಾನ್ ಹೇಗಿತ್ತು ಅನ್ನೋದು. 2 ಗೋಣಿ ಚೀಲದಲ್ಲಿ ಗೋಲ್ಡ್ಗಳು ರಿಕವರ್ ಆಗಿದೆ, ಅದ್ರ ಪತ್ತೆ ಹಚ್ಚೋದು ಅಂದ್ರೆ ಅದರ ವ್ಯಾಲ್ಯೂಯೇಷನ್ ಇನ್ನೂ ಕೂಡ ಮಾಡುವಂತ ಪ್ರಕ್ರಿಯೆ ನಡೀತಾ ಇದೆ. ಅದ್ರ ಬಂದು ಇದು ಎಷ್ಟು ದೊಡ್ಡ ಪ್ರಕರಣ ಅನ್ನುವಂಥದ್ದು, ಕಳ್ತನ ಅನ್ನುವಂಥದ್ದಕ್ಕೆ ಇದೆಲ್ಲ ಒಂದು ಉದಾಹರಣೆ ಅಷ್ಟೇ.